ನೋಡ್ಕೊಂಡು ಹೋಗಕ್ಕಾಗಲ್ವಾ? ಬಂದು ಡ್ಯಾಶೇ ಹೊಡೆದು ಬಿಟ್ರಲ್ಲ. ಏಯ್ ಬೆಕ್ಕರ, ಯಾರ ಹತ್ರ ಮಾತಾಡ್ತಿದೀಯ? ಡ್ಯಾಶ್ ಹೊಡೆದಿದ್ದು ನೀನು, ನಾನಲ್ಲ. ಓಹೋ, ನಿಮಗೆ ಗೊತ್ತಿಲ್ವಾ? ಕಾರ್ ಹೋಗ್ತಾ ಇರ್ಬೇಕಾರೆ ಈ 2 ವೀಲರ್ಗಳೆಲ್ಲ ಹಂಗೆ ಸೈಡ್ ಕೊಡ್ತಾ ಇರಬೇಕು. ಆಕ್ಚುಲಿ ಇದೇ ರೂಲ್ಸು. ಹುಚ್ಚೋ ಬಾಯ್, ಎಲ್ಲಿ ಹೋಗ್ತಿದೀಯಾ ಇಷ್ಟೊತ್ತಲ್ಲಿ? ಎಲ್ಲಿ ಹೋಗ್ತಾ ಇದ್ದೀನಿ? ಅದೇ ಕೇಳ್ತಿರೋದು, ಎಲ್ಲಿ ಹೋಗ್ತಿದೀಯಾ ಅಂತ. ಸುಮ್ಮನಿರಿ ಸರ್, ನನ್ನ ತಲೆ ಬಿಸಿ ನನಗಾಗಿದೆ. ನಾಳೆ ಲಾಯರ್ ಬರ್ತಾರೆ, ಏನೇನು ಕೇಳ್ತಾರೋ, ಏನು ರೆಡಿ ಆಗಬೇಕು ಅಂತ ನಾನು ತಲೆ ಕಟ್ಸ್ಕೊಂತಿದ್ರೆ ನೀವೊಬ್ರು ಅದಕ್ಕೆ ಹೊರಗೆ ಯಾಕೆ ಹೋಗ್ತೀಯಾ? ಒಳಗ್ ನಡಿ. ಸರ್, ಒಳಗಡೆ ಉಸಿರು ಕಟ್ತಿದೆ ಸರ್, ಆಗ್ತಿಲ್ಲ ನನಗೆ. ಅದಕ್ಕೆ ಹೊರಗಡೆ ಹೋಗಿ ಸುಸು ಮಾಡ್ಕೊಂಬಂದು ಪ್ಲಾನ್ ಮಾಡ್ತೀನಿ. ಥೂ, ಗಲೀಜು. ಹೋಗೋಗು, ಜಾಸ್ತಿ ದೂರ ಹೋಗ್ಬೇಡ, ಹಂದಿಗಳಿರ್ತವೆ. ಓಕೆ ಓಕೆ ಸರ್, ಓಕೆ. ಸದ್ಯ ದೊಡ್ಡ ಹಂದಿಯಿಂದ ತಪ್ಪಿಸ್ಕೊಂಡಲ್ಲಪ್ಪ, ಇನ್ಯಾವ ಹಂದಿ ಬಂದರೂ ಪ್ರಾಬ್ಲಮ್ಮೇ ಇಲ್ಲ. ಏನೋ ಎಡವಟ್ಟು ಅನ್ನಿಸ್ತಿದೆಯಲ್ಲ. ಈ ಚಳಿಲಿ ಹೊರಗೆ ಹೋಗಿ ಏನು ಪ್ಲಾನ್ ಮಾಡ್ತಾನೆ ಇವನು? ಯಾಕೋ ಇವನು ಬಾಡಿ ಲ್ಯಾಂಗ್ವೇಜ್ಗೂ ಮಾತುಗೂ ಮ್ಯಾಚ್ ಅನ್ನಿಸ್ತಿಲ್ವಲ್ಲ. ಎಷ್ಟೊತ್ತು ಬರೋದು? ಸುಮ್ಮನೆ ಆ ರಾಕ್ಷಸರ ಕೈ ಸಿಕ್ಕಾಕೊಳ್ಳೋಂಗೆ ಮಾಡ್ತೀಯ. ಸಿಕ್ಕಾಕೊಂಡ್ಬಿಟ್ಟಿದ್ನಪ್ಪ, ತಪ್ಪಿಸ್ಕೊಂಬರಕ್ಕೆ ಇಷ್ಟೊತ್ತಾಯ್ತು. ಅಯ್ಯೋ, ಹೌದೇನು? ಅದೇನಾದರೂ ಆಗಲಿ ನೋಡು, ನಿನಗೆ ಯಾವ ಮರದ ಕೆಳಗಡೆ ಜ್ಞಾನೋದಯ ಆಗುತ್ತೆ ಅಂತ ಹೇಳು, ಆ ಮರನೇ ಕಡಿದು ತೊಗೊಂಬಂದು ನಿನ್ನ ಮುಂದೆ ನಿಲ್ಲಿಸ್ತೀವಿ. ಅಪ್ಪ, ಮ್ಯಾಟ್ರ್ ಮಾತಾಡಪ್ಪ, ಈ ಚಳಿಲಿ ಬಿಲ್ಡಪ್ ಬೇಕಾ? ಅಲ್ವೋ, ಪಾಲಿಗೆ ಬಂದಿರೋ ಅದೃಷ್ಟನ ಕಾಲಿಂದ ಒದಿತಿದೆಯಲ್ಲ. ನಿನ್ನ ಯೋಗ್ಯತೆಗೆ ವಿದ್ಯೆ ಅಂತೂ ಹತ್ತಲಿಲ್ಲ. ಜೀವನ ಪೂರ್ತಿ ಹಿಂಗೆ ಸ್ಟೇರಿಂಗ್ ಇಟ್ಕೊಂಡೆ ಕಳೆದು ಬಿಡಬೇಕು ಅಂದ್ಕೊಂಡಿದ್ಯಾ? ಅಪ್ಪ, ನೀನು ಆದಿತ್ಯ ಕಣೋ, ಅರ್ಥ ಮಾಡ್ಕೊಳ್ಳೋ. ಓಹೋ, ಹಳೇ ಕಾಲದ ಕ್ಯಾಸೆಟ್ ಹಾಕಕ್ಕೆ ನಾನು ಇಲ್ಲಿ ಕರೆದಿದ್ದು. ಸರಿ, ನಾನು ಹೊಡ್ತೀನಿ, ಬಾಯ್, ಟಾಟಾ. ನಿಂತ್ಕೊಳ್ಳೋ, ನೀನು ಮತ್ತೆ ಹುಟ್ಟು ಬಂದಿದ್ಯಾ ಕಣೋ. ಆದಿತ್ಯ ನೀನು. ಈ ಸತ್ಯ ಯಾಕೋ ನಿನ್ಗೆ ಅರ್ಥ ಆಗ್ತಿಲ್ಲ? ಏಯ್, ನಡ್ಬೇಡ. ದೊಡ್ಡ ದನಿಗಳು ನೀನು ಮತ್ತೆ ಹುಟ್ಟು ಬರ್ತೀಯ ಅಂತ ಕಾಯ್ತಿದ್ರು ಗೊತ್ತಾ? ಅಯ್ಯೋ ಅಯ್ಯೋ ಅಪ್ಪ, ಮೈ ಡಿಯರ್ ಡ್ಯಾಡಿ. ಏಯ್, ನನಗೆ ಕೋಪ ಬರ್ಸ್ಬೇಡ ಈಗ. ಆಯ್ತು ನೋಡಪ್ಪ, ನನಗೆ ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ನಾನಿಲ್ಲಿ ಬಂದಿರೋದು 10 ಲಕ್ಷದ ಆಸೆಗಷ್ಟೇ. ನೀನಿಲ್ಲಿ ತಿಜೋರಿಗೆ ಕೈ ಹಾಕು ಅಂತಿದ್ಯಾ, ಅದೆಲ್ಲ ಆಗಲ್ಲ. ಹಾಸಿಗೆ ಇದ್ದಷ್ಟು ಕಾಲು ಚಾಚೋಣ, ನಮ್ಮ ಲಿಮಿಟ್ ಎಷ್ಟಿದೆಯೋ ಅಷ್ಟರಲ್ಲೇ ಇರೋಣ. ನೋಡು ಸಂಜು, ನಾಳಿದ್ದೆ ನಿಮ್ಮಿಬ್ರು ಮದ್ವೆ. ನೀನ್ ಅವನ್ನ ಮದ್ವೆ ಆಗ್ಬೇಕು. ಆಮೇಲೆ ಅವನ್ ನಿನ್ಗೆ ಡಿಸೈನ್ ಆಗಿ ಹಿಂಸೆ ಕೊಡ್ಬೇಕು. ಆ ವಿಡಿಯೋನ ನಮಗ್ ಕಳಿಸ್ಬೇಕು. ಆ ವಿಡಿಯೋ ನೋಡಿ ನಾವು ಹೊಟ್ಟೆ ತುಂಬಾ ಹಾಲು ಕುಡಿಬೇಕು. ಅಲ್ಲ, ಆಲ್ಕೋಹಾಲ್ ಕುಡಿಬೇಕು. ನಿಲ್ಸೋಳು, ನಗು, ಜೋರಾಗಿ ನಗು. ಅದು ಗುಡ್. ನಮ್ಮನ್ನ ಹೇಗೆಲ್ಲ ಆಟ ಆಡಿಸ್ದೆ ಅಲ್ಲ, ಇವಾಗ ಬಿಡ್ತೀವಾ? ಚಿತ್ರ ಹಿಂಸೆ ಕೊಡಕ್ ಹೇಳಿದೀನಿ. ನಡಿ, ಬೇಗ ಡ್ರೆಸ್ ಮಾಡ್ಕೊಂಡ್ ಬಾ. ಫೋಟೋ ಕಳ್ಸೋದು ಲೇಟ್ ಆಯ್ತು ಅಂತ ವಿಶ್ವಜಿತ್ ಕೋಪ ಮಾಡ್ಕೊಂತಾನೆ. ನಾನು ಅವಳನ್ನ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಬರ್ತೀನಿ. ಬೈಬೇಡ ಅವಳನ್ನ. ಬಾಮ್ಮ, ನೀನ್ ಬಾಮ್ಮ. ನೋಡು ದುಷ್ಯಂತ್, ಈಗ ಟ್ರಯಲ್ ಎಲ್ಲ ನೋಡ್ಕೊಂಡು ಕೂರೋಷ್ಟು ಟೈಮ್ ಇಲ್ಲ. ಒಂದ್ಸಲ ಕರ್ಸೋವಾಗ್ಲೇ ಪರ್ಫೆಕ್ಟ್ ಆಗಿರೋರ್ನ ನೋಡ್ಕೊಂಡು ಕರೆಸ್ಬೇಕು. ಅರ್ಥ ಆಯ್ತಾ? ಸಾರಿ ಡ್ಯಾಡ್,
ಸ್ವಲ್ಪ ಯಾಮರ್ಬಿಟ್ಟೆ ಅನ್ಸುತ್ತೆ. ಹಾಂ, ಈಗ ಬರ್ತಾಳಲ್ಲ ಆ ಹುಡುಗಿ ನೋಡಿ. ಏನೋ ಬೆಳಗ್ಗೆ ಡ್ರಾಮಾ ಕಂಪ್ನಿ ಕರೆಸಿದ್ದೆ, ಇವಾಗ ಸಿನಿಮಾದವಳನ್ನ ಕರೆಸ್ತೀಯಾ? ನೋಡು ದುಷ್ಯಂತ್, ನಮಗೆ ನ್ಯಾಚುರಲ್ ಆ್ಯಕ್ಟಿಂಗ್ ಮಾಡೋಳು ಬೇಕು ಅಷ್ಟೇ. ಹಲೋ, ಏನು ನಡೀತಾ ಇದೆ ಇಲ್ಲಿ? ನಿನ್ನ ಹೆಂಡತಿ ಕ್ಯಾರೆಕ್ಟರ್ಗೆ ಆಡಿಷನ್ ನಡೀತಾ ಇದೆ. ದುಷ್ಯಂತ್, ತಮಾಷೆ ಬೇಡ. ಆಡಿಷನ್ ಎಲ್ಲ ಇಲ್ಲ, ಒನ್ ಶಾಟ್ ಸೆಲೆಕ್ಷನ್ ಅಷ್ಟೇ. ಕರ್ಸು ಬೇಗ. ಡ್ಯಾಡ್, ನನ್ನ ಮೇಲೆ ನಂಬಿಕೆ ಇಲ್ವಾ ನಿಮಗೆ? ಅಲ್ಲ, ಇಂಥ ಕಾರ್ ಡ್ರೈವರ್ ಸಂಜುನ ನಮ್ಮ ಸ್ಟೇಟಸ್ಗೆ ರೆಡಿ ಮಾಡ್ದೋ ನಾನು. ಅಲ್ಲ ಬಾಸು, ನಮ್ತನ ನಾವು ಯಾವತ್ತೂ ಕಳ್ಕೊಳ್ಳಲ್ಲ. ನನ್ನ ಕೈಗೆ ದುಡ್ಡು ಬಂದು ನಾವು ಊರಿಗೆ ಸೇರಿಕೊಂಡ್ರೆ ನಾನು ಅದೇ ಸೇಮ್ ಕ್ಯಾಬ್ ಡ್ರೈವರ್ ಸಂಜುನೇ, ಬಡವರ ಬಂದು ಸಂಜು. ಅಷ್ಟು ಮಾಡಪ್ಪ ಸಾಕು. ನೋಡು, ನೀನು ಇಲ್ಲೇ ಪರ್ಮನೆಂಟ್ ಆಗಿದ್ರೆ ನಮಗೆ ಪ್ರಾಬ್ಲಮ್ಮು. ನೀನು 10 ಲಕ್ಷ ಡ್ರಾ ಮಾಡಬೇಕು ಅಂದರೆ ನಿನ್ಗೊಬ್ಳು ಹೆಂಡತಿ ಇರಲೇಬೇಕು ಅಂತ ಲಾಯರ್ ಆರ್ಡ್ರ್ ಮಾಡಿಬಿಟ್ಟಿದ್ದಾರೆ. ಸೊ ನೀನು ಕೋಆಪ್ರೇಟ್ ಮಾಡಲೇಬೇಕು ಸಂಜು. ರೇ, ನಾನು ಹೇಳ್ತಿದ್ದೀನಿ ನಿಮ್ಗಳ ಗತಿ ಆಯ್ತು ಅಂತ. ಏ, ಬಾಯ್ ಮುಚ್ಚು. ದುಷ್ಯಂತ್, ನೀನೇನು ಇನ್ನೊಂದು ಹುಡುಗಿನ ವ್ಯವಸ್ಥೆ ಮಾಡ್ತೀಯೋ ಅಥವಾ ನಾನೇ ಕರ್ಕೊಂಬರ್ಲೋ? ಡ್ಯಾಡ್, ಅದು ಬರಬೇಕಿತ್ತು, ಇನ್ನೂ ಯಾಕೆ ಬಂದಿಲ್ಲ? ಸರ್, ದುಷ್ಯಂತ್, ಸ್ಲಮ್ಮು ಅಂದೆ, ಇವಳೇನು ಪರವಾಗಿಲ್ಲ, ಚೆನ್ನಾಗೇ ಇದ್ದಾಳೆ. ಅತ್ತೆ, ಇದು ಸ್ಲಮ್ಮೆ. ನಮ್ಮ ಲೆವೆಲ್ಗೆ ಸೂಟ್ ಆಗಬೇಕಲ್ಲ, ಅದಕ್ಕೆ ಹೈಟೆಕ್ ಸ್ಲಮ್ನ ಚೂಸ್ ಮಾಡಿ ಕರ್ಕೊಬಂದೆ. ಏ, ಏನು ಸ್ಲಮ್ಮು? ಯಾರು ಸ್ಲಮ್ಮು? ಏಯ್, ಸ್ಲಮ್ಮಲ್ಲಪ್ಪ, ಸ್ಲಿಮ್ಮು. ಓವರ್ ಆಕ್ಟಿಂಗ್ ಮಾಡಲ್ಲ ತಾನೇ ಆ ಹುಡುಗಿ ಥರ? ಡ್ಯಾಡಿ, ಸ್ಕ್ರಿಪ್ಟಿಂದ ಆಚೆ ಈಚೆ ಹೋಗಂಗೇ ಇಲ್ಲ, ಹಾಗೆ ರೆಡಿ ಮಾಡಿದ್ದೀನಿ. ನೋಡ್ತಾ ಇರಿ ಹೇಗೆ ಮಾಡ್ತಾಳೆ ಅಂತ. ನೋಡೇ, ನೀವೇನನ್ನ ಮಾಡಿ ನನ್ನನ್ನು ಸಿಕ್ಕಾಕ್ಸಿದ್ರೆ ಸರಿ ಇರಲ್ಲ. ಸಂಜು, ನೀನು ಕೋಪ ಮಾಡ್ಕೋಬೇಡ, ನಡಿ, ನಾನೆಲ್ಲ ಹೇಳ್ತೀನಿ, ನಡಿ. ನನ್ ಬಿಡಿಯಕ್ಕ, ನಡಿಯಪ್ಪ. ಏನಮ್ಮ, ಎಲ್ಲ ಪ್ರಶ್ನೆಗೂ ಉತ್ತರ ಕೊಡಕ್ಕೆ ರೆಡಿನಾ? ಡ್ಯಾಡ್, ಹುಡುಗಿ ತುಂಬ ಸೈಲೆಂಟು. ನೀವು ಹೆಸರು ಕೇಳ್ತಾ ಕೂರಬೇಡಿ, ಡೈರೆಕ್ಟ್ ಮ್ಯಾಟ್ರಿಗೆ ಬನ್ನಿ. ಗುಡ್, ನಮಗಿಂಥವಳೆ ಬೇಕು. ಏನಮ್ಮ, ನಿನಗೂ ಆದಿತ್ಯನಿಗೂ ಮದುವೆ ಆಗಿ ಎಷ್ಟು ವರ್ಷ ಆಯಿತು? 2.5 ವರ್ಷ ಆಯಿತು ಸರ್. ಗುಡ್, ವೆರಿ ಗುಡ್. ನೀವು ಹನಿಮೂನ್ಗೆ ಎಲ್ಲೆಲ್ಲಿ ಹೋಗಿದ್ರಿ? ಯಲಹಂಕ ಪೀಣ್ಯ ಸರ್. ದುಷ್ಯಂತ್, ಅದು ಯಲಹಂಕ ಪೀಣ್ಯ ಅಲ್ಲಮ್ಮ, ಶ್ರೀಲಂಕಾ ಕೀನ್ಯಾ. ಒಟ್ಟಿಗೆ ತಂದ್ಬಿಡ್ತೀರಾ ನೀವು? ಇನ್ನೊಂದ್ಸಲ ಕೇಳಿ, ಕರೆಕ್ಟಾಗಿ ಹೇಳ್ತೀನಿ. ಕಾಸು ಕೊಡದೆ ವಾಪಸ್ ಕಳಿಸ್ಬೇಡಿ ಸರ್. ಕರ್ಮ. ಓಕೆ, ಶ್ರೀಲಂಕಾಗೆ ಹನಿಮೂನ್ಗೆ ಹೋಗಿದ್ದಾಗ ಏನೇನ್ ಮಾಡಿದ್ರಿ? ಅಲ್ಲೇನ್ ನೋಡ್ತಿದೀಯಾ? ಉತ್ತರ ಹೇಳು. ಅಲ್ಲೇನು ಮಾಡಿದ್ವಿ ಅಂತ ಹೇಳೋಕ್ಕೆ ಈ ಅಣ್ಣ ಹೇಳ್ಕೊಟ್ಟಿಲ್ಲ ಸರ್. ಆ ಕಾರಲ್ಲಿ ಯಾರೋ ಕೂತಿದ್ರು, ಡ್ರೈವ್ ಮಾಡ್ತಾ ಇದ್ರು. ನನಗೂ ಏನೋ ಇದೆ ಅನ್ಸ್ತಿದೆ. ಚಕಾರ ಚಂಡ ತಾಂಡವಂ ತನೋತನು ಶಿವ ಶಿವಂ